ಒಂದು ಕುಕ್ಕರ್ಗೆ ನುಗ್ಗೆಕಾಯಿ ಹಾಗೆ ಟೊಮೆಟೊ ಹೆಸರುಬೇಳೆ ಇದು ಮೂರನ್ನು ಸೇರಿಸಿ ಒಂದು ಸಾಂಬಾರು ಮಾಡಿದರೆ ಮಸ್ತಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಬನ್ನಿ ಇವತ್ತಿನ ಸಿಂಪಲ್ ಆಗಿರುವ ನುಗ್ಗೆಕಾಯಿ ರಸಮನ್ನು ನೋಡ್ಕೊಂಬರೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ನೀರನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ನಾನು ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ, ಹಾಗೆ 2 ಟೊಮೊಟೊ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ವಿಶಿಲ್ ಹಾಕಿಸ್ಬಾರ್ದು, ಯಾಕಂದರೆ ಹೆಸರುಬೇಳೆ ಬೇಗ ಬೆಂದುಬಿಡುತ್ತೆ. ಸ್ವಲ್ಪ ಹೊತ್ತು ವಿಶಿಲನ್ನು ತೆಗೆದು ನಾವು ಇದನ್ನು ಬೇಯಿಸ್ಕೊಂಡ್ಬಿಡೋಣ. ಹೆಸರುಬೇಳೆಯಲ್ಲಿ ತುಂಬ ರುಚಿಕರವಾಗಿರುತ್ತೆ. ತೊಗರಿಬೇಳೆಗಿಂತ ಹೆಸರುಬೇಳೆ ಮತ್ತು ನುಗ್ಗೆಕಾಯಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಮುಚ್ಚಲ್ಲ, ನಾನು ವಿಶಿಲ್ ತೊಗೊಳ್ಳಲ್ಲ, ಹಾಗೆ ಸ್ವಲ್ಪ ಹೊತ್ತು ಬೇಯಿಸಿ ನೋಡಿ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಬೆಂದಿದೆ, ಟೊಮೆಟೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೌಂಡು ಈಗ ಕಟ್ ಮಾಡಿರುವ ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ. ಯಾವತ್ತೂ ನುಗ್ಗೆಕಾಯಿನ ತುಂಬ ಫ್ರೆಶ್ ಆಗಿರುವುದು, ಅಂದರೆ ತಂದ ದಿವಸನೇ ನಾವು ನುಗ್ಗೆಕಾಯಿ ಸಾಂಬಾರು ಅಥವಾ ಪಲ್ಯಗಳನ್ನು ಮಾಡಬೇಕು. ಒಂದು ದಿವಸ ಲೇಟ್ ಆಗಿಬಿಟ್ರೆ ಅದರ ರುಚಿನೇ ಇರೋದಿಲ್ಲ. ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ 1 ಚಮಚದಷ್ಟು ಕಾಳುಮೆಣಸು, ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ತರಿಯಾಗಿ ಇದನ್ನು ಕುಟ್ಟಣಿಗೆಯಲ್ಲಿ ಕುಟ್ಕೊಳ್ಳೋಣ. ನಾವು ಯಾವತ್ತೇ ರಸಮ್ ಮಾಡಬೇಕಾದ್ರೆ ಮಿಕ್ಸಿಲಿ ಪೌಡ್ರ್ ಮಾಡೋದಕ್ಕಿಂತ ಈ ರೀತಿ ಕುಟ್ಟಿ ಹಾಕಬೇಕು. ಅದು ಜಾಸ್ತಿ ಪೌಡ್ರ್ ಆಗಬಾರ್ದು, ತರಿಯಾಗಿರಬೇಕು, ಆವಾಗ ರಸಮ್ ತುಂಬ ರುಚಿಯಾಗಿರುತ್ತೆ. ಈಗ ಈ ರಸಮ್ ಪುಡಿಯನ್ನು, ಅಂದರೆ ಕಾಳುಮೆಣಸು ಜೀರಿಗೆ ಪುಡಿಯನ್ನು ಹಾಕಿ, ಹಾಗೆ 1 ಬಿಲ್ಲೆ ಗಾತ್ರದ ಹುಣಸೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ನುಗ್ಗೆಕಾಯಿ ಹೆಸರುಬೇಳೆ ಕಾಂಬಿನೇಷನಲ್ಲಿ ರಸಮು ಸಖತ್ತಾಗಿರುತ್ತೆ. ಅದು ಈ ಒಂದು ಮಳೆಯ ವಾತಾವರಣ, ಇಂಥ ಕೋಲ್ಡ್ ವೆದರಿಗಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ಒಗ್ಗರಣೆ ತಗೊಳ್ಳೋಣ. ಇದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆಯನ್ನು ಹಾಕಿ ಒಣಮೆಣಸಿನ್ಕಾಯಿನ ಸಣ್ಣದಾಗಿ ಮುರಿದು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಒಗ್ಗರಣೆಯನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಂಗನ್ನು ಹಾಕ್ತಾಯಿದ್ದೀನಿ. ಈಗ 1-2 ಎಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ನೋಡಿ ಘಮಘಮಿಸುವ ಒಗ್ಗರಣೆ ರೆಡಿ ಆಯಿತು. ಇವಾಗ ಸಾಂಬಾರು ಕೂಡ ಕುದೀತಾ ಇದೆ. ಈಗ ಸಾಂಬಾರಿಗೆ ಈ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತೊಗರಿಬೇಳೆ ರಸಮ್ ಆದರೆ ಕುಕ್ಕರಲ್ಲಿ ವಿಶಿಲ್ ತೊಗೊಳ್ಳೋದು ಲೇಟ್ ಆಗಿಬಿಡುತ್ತೆ ಮಾಡೋದು. ಹಾಗಾಗಿ ಈ ಹೆಸರುಬೇಳೆಯಲ್ಲಿ ಮಾಡಿದರೆ ಹೆಸರುಬೇಳೆ ಬೇಯೋದು ಕೂಡ ಕಷ್ಟ ಆಗೋದಿಲ್ಲ, ತುಂಬ ಬೇಗ ಬೇಯುತ್ತೆ ಮತ್ತು ಅತಿ ಕಡಿಮೆ ಸಮಯದಲ್ಲಿ ಈ ಹೆಸರುಬೇಳೆ ನುಗ್ಗೆಕಾಯಿ ರಸಮನ್ನು ನಾವು ರೆಡಿ ಮಾಡ್ಬೋದು. ಬಿಸಿ ಬಿಸಿ ಅನ್ನದ ಜೊತೆಗೆ ಮಸ್ತಾಗಿರುವ ಈ ಒಂದು ರಸಮ್ ಅಂತಲೇ ಹೇಳ್ಬೋದು. ಈಗ ನಾನು ಈ ಸಾಂಬಾರು ಕುದೀತಾ ಇದೆ, ಘಮಿಸ್ತಾ ಇದೆ. ಈಗ ಬೌಲಿಗೆ ಹಾಕ್ಕೊಳ್ಳೋಣ. ರಾತ್ರಿ ಊಟಕ್ಕಾಗಿರ್ಬೋದು, ಮುದ್ದೆಗಾಗಿರ್ಬೋದು, ಅನ್ನದ ಜೊತೆ, ಮುದ್ದೆ ಜೊತೆ ಮತ್ತು ಕೆಂಪು ರೈಸ್ ಜೊತೆಗೂ ಕೂಡ ಈ ಒಂದು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಅನ್ನದ ಜೊತೆ ಈ ಒಂದು ರಸಮನ್ನು ಮಾಡಿದ್ದೆ. ನಮ್ಮ ಮಕ್ಕಳಿಗಂತೂ ಈ ರಸಮ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಒಮ್ಮೆ ಈ ಹೆಸರು ಬೇಳೆಯಲ್ಲಿ ನಾವು ತೋರಿಸಿರುವ ವಿಧಾನದಲ್ಲಿ ಈ ಒಂದು ನುಗ್ಗೆಕಾಯಿ ರಸಮನ್ನು ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಮಸ್ತಾಗಿರುತ್ತೆ.